ಗುರುಗಳೇ ನಿಮ್ಮ ಹತ್ರ ನಾವು ಇಷ್ಟು ವಿದ್ಯೆ ಕಲ್ತೀವಿ, ಆದರೆ ಗುರು ಕಾಣಿಕೆ ಅಂತ ಹೇಳ್ಬಿಟ್ಟು ನೀವು ಯಾವತ್ತೂ ಕೇಳಲಿಲ್ಲ. ನೋಡಿ, ಅಂದಿನ ಗುರುಗಳಿಗೂ ಇಂದಿನ ಗುರುಗಳಿಗೂ ವ್ಯತ್ಯಾಸ. ಈ ಕಾಲದ ಗುರುಗಳು ಕಾಣಿಕೆ ಹಿಡಿದಿದ್ರೆ ವಿದ್ಯೆ ಹೇಳ್ಕೊಡೋದಿಲ್ಲ. ಬಟ್ ಅಂದಿನ ಆ ಕಾಲದ ಗುರುಗಳಿಗೆ ಕಾಣಿಕೆಯ ಅವಶ್ಯಕತೆ ಇರಲಿಲ್ಲ. ಈಗಲೂ ನಾವು ಹೇಳ್ತೀವಿ, ಯಾರಿಗಾದರೂ ಒಬ್ಬ ದಾನ ಕೊಡಬೇಕು ಅಂತಂದಾಗ, ದಕ್ಷಿಣೆ ಕೊಡಬೇಕು ಅಂತಂದಾಗ ಎಷ್ಟೋ ಕೊಡಬೇಕು ಅಂತಲ್ಲ, ಏನಲ್ಲ, ಆವತ್ತಿನಿಸಿಗ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಬೇಕು, ಅಷ್ಟಾದರೂ ಕೊಡಬೇಕು ಅನ್ನೋದು ಇದೆ ಬಿಟ್ಟು ಎಷ್ಟಾದರೂ ಕೊಡಬೇಕು ಅಂತ ಏನೂ ಇಲ್ಲ ಅದರಲ್ಲಿ. ಸೊ ಅಂಥ ಗುರುಗೆ ಕಾಣಿಕೆ ಕೊಡಬೇಕಂತ ಕೃಷ್ಣ ಬಲರಾಮರು ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಹೋಗಿ ಸಂದೀಪಿನಿ ಮಹರ್ಷಿ ಹತ್ರ ಹೋಗಿ ಕೇಳ್ತಾರೆ, ಗುರುಗಳಿಗೆ ನಿಮಗೆ ಗುರುದಕ್ಷಿಣೆ ಕೊಟ್ಟಿಲ್ವಲ್ಲ, ನಾವು ನಿಮಗೆ ಗುರುದಕ್ಷಿಣೆ ಕೊಡಬೇಕು ಅಂತಿದ್ದೀವಿ ಅಂದಾಗ ಅವ್ರು ಹೇಳ್ತಾರೆ, ನನಗೆ ವಿದ್ಯೆ ಧ್ಯಾನ ಮಾಡಿದ್ದೀನಪ್ಪ, ನನಗೆ ದಕ್ಷಿಣೆ ಏನೂ ಬೇಕಾಗಿಲ್ಲ ಅಂತ. ಆದರೆ ಬಲವಂತವಾಗಿ ಪದೇ ಪದೇ ಕೇಳ್ತಾ ಇದ್ದಂಗೆ ಏನಾದ್ರು, ಗುರು ಏನೋ ಪರವಾಗಿಲ್ಲಪ್ಪ, ಗುರುಪತ್ನಿ ಇದಲ್ವಾ, ಮಹಾಲಕ್ಷ್ಮಿ ಅಲ್ವಾ, ಗುರುಪತ್ನಿ ಇದೆ, ಮಹಾಲಕ್ಷ್ಮಿ ಅವತಾರವೇ ಅವರೆಲ್ಲರೂ. ಆ ದೇವಿ ಏನು ಮಾಡಿದ್ರಂತೆ, ಆಕೆ ಸಂದೀಪಿನಿ ಮಹರ್ಷಿಯ ಶ್ರೀಮತಿಯವರು, ನೋಡಪ್ಪ ಕೊಡೋಂಗಿದ್ರೆ ನಾನು ಕೇಳ್ತೀನಿ, ಅದನ್ನು ನೀವು ಕೊಡೋಕ್ಕಾಗುತ್ತೆ ಅಂತ ಕೇಳ್ತಾರಂತೆ. ಏನು ಅಂದಾಗ, ನೋಡು, ನನಗೆ ನನ್ನ ಮಗ ಇದ್ದಿದ್ದರೆ ನಿಮ್ಮ ವಯಸ್ಸವನ ಮಗ ಆಗ್ತಾ ಇದ್ದ, ನಿಮ್ಮ ಜೊತೆಯಲ್ಲಿ ಸಹಪಾಠಿಯಾಗಿ ವಿದ್ಯೆಯನ್ನು ಕಲಿತಾ ಇದ್ದ. ಆದರೆ ಇವತ್ತು ನನಗೆ ಆ ಮಗ ಇಲ್ಲ. ನನಗೆ ನೀವು ಅಷ್ಟು ಬಲವಂತ ಮಾಡ್ತೀರಲ್ಲ, ನೀವು ಅಷ್ಟು ಕೊಡೋಂಗಿದ್ರೆ ನನ್ನ ಮಗನ ತಂದು ವಾಪಸ್ ಕೊಡಿ ಅಂತ ಕೇಳ್ಬಿಡ್ತಾಳೆ ಅವರು. ಕೊಡೋ ಸಾಗುತ್ತೆ. ಆದರೂ ಏನು ಮಾಡ್ತಾರೆ ಇವರು, ದೈವಾಂಶ ಸಂಭೂತರು ಕೃಷ್ಣ ಬಲರಾಮರಲ್ವಾ, ಕೊಡ್ತೀವಿ ಅಂತ ಪ್ರಮಾಣ ಮಾಡ್ತಾರೆ. ಮಾಡೋ ತನಕ ಸುಮ್ಮನೆ ಇದ್ದು ಆದಮೇಲೆ ಹೇಳ್ತಾರೆ, ಅವನು ಎಲ್ಲಪ್ಪ ಇದ್ದಾನೆ ಈ ಲೋಕದಲ್ಲಿ, ಸಮುದ್ರ ಸ್ನಾನಕ್ಕಂತೂ ಹೋದವನು ವಾಪಸ್ ಬರಲಿಲ್ಲ. ನೋಡಿ ಎಲ್ಲಿ ವಿಷಯ ಇದೆ. ಸಮುದ್ರ ಸ್ನಾನಕ್ಕೆ ಹೋದವನು ವಾಪಸ್ ಬರಲಿಲ್ಲ, ತಂದು ಕೊಡೋಂಗಿದ್ರೆ ಅವ್ನು ತಂದು ಕೊಡು ಅಂತ ಕೇಳ್ತಾರೆ. ಆದರೂ ಇವರು ಒಂದು ನಂಬಿಕೆ, ಅವಾಗ ಗುರುಗಳ ಆಶೀರ್ವಾದ ಬಲ ನಮಗಿದ್ದರೆ ತಂದೆ ಕೊಡ್ತೀವಿ ಅಂತ ಇವರ ಗುರುಗಳ ಮೇಲೆ ಭಾರ ಹಾಕ್ಬಿಟ್ರಲ್ಲಿ. ಇವರು ಸ್ವಪ್ರಯತ್ನದಿಂದ ನಾವು ಮಾಡಿ ತರ್ತೀವಿ, ನಮ್ಮ ಶಕ್ತಿ ಇದೆ ಅಂತ ಹೇಳಲಿಲ್ಲ. ಗುರುಗಳ ಆಶೀರ್ವಾದ ಬಲ ಇದೆ, ನಿಮ್ಮ ಮಗ ಬಂದೇ ಬರ್ತಾನೆ, ತರ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಅವರು ಸಮುದ್ರ ರಾಜನ ಹತ್ರನ ಹೋಗಿ ಕೇಳ್ತಾರೆ. ಇಲ್ಲೆಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಸಮುದ್ರ ರಾಜ ಹೇಳ್ತಾನೆ, ನೋಡಪ್ಪ ನಮಗಂತೂ ಗೊತ್ತಿಲ್ಲ, ಆದರೆ ಸಮುದ್ರ ಸ್ನಾನಕ್ಕೆ ಬಂದಿರೋದಂತೂ ಗೊತ್ತಿದೆ. ಅವನು ಬಂದಿರುವಂಥ ಕಾಲವು ದಕ್ಷಿಣಾಯನ ಕಾಲವೇ. ದಕ್ಷಿಣಾಯನ ಕಾಲಗಳು ಭಾಳ ಶ್ರೇಷ್ಠವಾಗಿರೋಂಥ ಕಾಲ. ದಕ್ಷಿಣಾಯನ ಕಾಲದಲ್ಲಿ ನಾವು ಪಿತೃವರ್ಗದವ್ರನ್ನ ಭಾಳ ನೆನೆಸ್ಕೊಳ್ಳೋಂಥ ಕಾರ್ಯ ಇದು. ಅಂದರೆ ಆತ್ಮ ಅನ್ನೋದು ನಮಗೆ ಜಗತ್ತಿಗೆ ಕಣ್ಣಿಗೆ ಕಾಣಂಥದ್ದು ಆತ್ಮಗಳೆಲ್ಲ ಇರೋವಂಥದ್ದು ಎಲ್ಲಿರುತ್ತೆ ಅಂತಾಗ ದಕ್ಷಿಣಾಯನದಲ್ಲೇ ಬರೋವಂಥದ್ದು, ಉತ್ತರಾಯಣದಲ್ಲಿ ಬರೋದು ಕಮ್ಮಿ ಅವರು. ಅದಕ್ಕೆ ನಾವು ಮಾಡೋಂಥದ್ದು ಎಲ್ಲ ಕರ್ಮ ಪ್ರಯೋಗಗಳು, ಅಪರಕರ್ಮ ಪ್ರಯೋಗಗಳು ಮತ್ತು ದೇವರಿಗೆ ಪ್ರೀತಿಯಾಗಿರೋಂಥ ಪೂಜೆ ಪುನಸ್ಕಾರಗಳು ಎಲ್ಲ ಗಣೇಶ ಚತುರ್ಥಿ ಹಿಡ್ಕೊಂಡು ಬಲಿಪಾಡ್ಯಮಿ ತನಕ ಯಾರು ಬರ್ತಾರೆ ಅಲ್ಲೇ, ಇದೆಲ್ಲ ನಾವು ಮುಹೂರ್ತಗಳಿಗೆ ನಿಶ್ಚಿತವಾದಂಥ ತಿಥಿಗಳು. ಅಂಥ ತಿಥಿಗಳಲ್ಲೇ ಬರೋದೆಲ್ಲ ಪರಮಾತ್ಮ ಬಿಟ್ಟಿನ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ. ನಾನು ನಿಜ ಸುಳ್ಳನ ಹೇಳ್ತಾರಂಥದ್ದನ್ನು ಎಲ್ಲ ಬರೋವಂಥದ್ದು ದಕ್ಷಿಣಾಯನದಲ್ಲಿ, ಉತ್ತರಾಯಣದಲ್ಲಿ ಬರೋದಿಲ್ಲ ಅವೆಲ್ಲನೂ. ಸೊ ಕೊನೆಗೇನಾಗ್ತಾರೆ, ಸಮುದ್ರ ರಾಜ ಹೇಳ್ತಾನೆ, ಹೌದಪ್ಪ ದಕ್ಷಿಣ ಕಾಲದಲ್ಲಿ ಅವನು ಬಂದು ನದಿ ಸಮುದ್ರ ಸ್ನಾನಕ್ಕಂತ ಬಂದ. ಸೊ ಸಂಗಮ ಸ್ನಾನ, ಸಮುದ್ರ ಸ್ನಾನ ಅವೆಲ್ಲ ಭಾಳ ಶ್ರೇಷ್ಠವಾಗಿರೋಂಥದ್ದು. ಇಲ್ಲಿ ಇನ್ನೊಂದು ಕರ್ಮ ರಿಟರ್ನ್ಸ್ ಅಂತ ಒಂದು ಪದ ಇದೆ. ಕರ್ಮ ಅನ್ನೋದು ವಾಪಸ್ ಬರುತ್ತೆ ಅನ್ನೋದು. ಒಬ್ಬ ಪರಮ ಭಕ್ತ ಏನು ಮಾಡಿದಂತೆ, ಕರ್ಮಗಳು ಹೆಂಗೆ ವಾಪಸ್ ಬರುತ್ತೆ ತಿಳ್ಕೊಳ್ಳೋಣ ಅಂತೇಳ್ಬಿಟ್ಟು ನದಿ ಹತ್ರ ಹೋಗಿ ನದಿಯನ್ನು ಕೇಳಿದಂತೆ, ನಿಮ್ಮಲ್ಲಿ ಬಂದು ಎಲ್ಲ ನಾವು ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮ್ಮ ಕರ್ಮವನ್ನು ಕಳಿತೀರಾ ಅಂದಾಗ ಖಂಡಿತವಾಗಿ ಅಂತ. ಏನು ಮಾಡ್ತಾಗ, ಎಲ್ಲರೂ ಸ್ನಾನ ಮಾಡಿದಾಗ ಕರ್ಮ ನಾನು ತಗೋತೀನಿ ಅಂತಂತೆ. ಅವಾಗ ಹೇಳ್ದೆ, ಎಲ್ಲ ಕರ್ಮ ತಗೊಂಡು ಇನ್ನೇನು ಮಾಡ್ತೀಯಾ ಅಂತ. ನಾನೇನು ಮಾಡೋಕ್ಕಾಗ, ನನ್ನನ್ನು ಅಷ್ಟು ಇಟ್ಕೊಳ್ಳೋಕೆ ನಾನು ಅಂತ ಬುದ್ಧಿವಂತ ಅಲ್ಲ, ನಾನೇನು ಮಾಡ್ತೀನಿ, ಎಲ್ಲ ಸಮುದ್ರ ಕಳಿಸ್ತೀನಿ ಅಂತಂತೆ. ಅಂದರೆ ಪಾಸಾನು ಎಲ್ಲ ಸಮುದ್ರ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡಿದೆ, ಸೀದಾ ಸಮುದ್ರಕ್ಕೆ ಹೋಗಿ ಸಮುದ್ರ ರಾಜನ ಕೇಳಿದಂತೆ. ಸಮುದ್ರ ಏನು ಮಾಡ್ತಂತೆ, ಹೌದಪ್ಪ ಎಲ್ಲರ ಕರ್ಮಗೂ ನಾವು ಸ್ವೀಕಾರ ಮಾಡ್ತೀವಿ ಅಂತ. ಎಷ್ಟು ಜನ ಕರ್ಮ, ಎಷ್ಟು ಸ್ಟೋರೇಜ್ ಮಾಡೋಕ್ಕಾಗ ಅಷ್ಟು ಮಾಡ್ತೀನಿ, ಅದಕ್ಕೆ ಮೇಲೆ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದಾಗ, ಆಕಾಶಾತ್ ಪತಿದಂತೋ ಯಮದಾಗತ್ಯತೆ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗತ್ಯತೆ ಅನ್ನೋ ಥರ ಆ ಸಮುದ್ರದಲ್ಲಿರೋಂಥದ್ದು ಎಲ್ಲ ಕರ್ಮಗಳು ಆವಿ ರೂಪದಲ್ಲಿ ಆಕಾಶಕ್ಕೆ ಕಳಿಸ್ತೀನಿ ಅಂತಂದೆ. ಎಷ್ಟು ಬುದ್ಧಿವಂತ ತಂದು ಎಷ್ಟು ಜಾರ್ಕೋತೀವಿ ಅಂದಾಗ ಅದು ಇವತ್ತಿನ ಸಮಾಜದಲ್ಲ, ಹಿಂದಿನಿಂದ ಬಂದಿರುವಂಥದ್ದು.
ಆಕಾಶಕ್ಕೆ ಹೋಗಿ ಕೇಳದಂತೆ, ಅಂದರೆ ಆಕಾಶದಲ್ಲಿ ಕೇಳದಂತೆ ಎಲ್ಲ ಕರ್ಮಗಳು ಎಲ್ಲಿದೆ ಅಂದಾಗ ಎಲ್ಲ ನನ್ನ ಹತ್ರ ಇದೆ, ಎಲ್ಲ ಓವರ್ಲೋಡ್ ಆದಾಗ ಏನು ಮಾಡ್ತಾಗ ಏನೆಲ್ಲ ಮಳೆ ರೂಪದಲ್ಲಿ ಮತ್ತೆ ಸುರಿಸ್ತೀನಿ ಅಂತ ಎಲ್ಲಿ ಬರುತ್ತೆ ಅಲ್ಲಿ? ಮತ್ತೆ ಇಲ್ಲೇ ದಟ್ ಈಸ್ ಕರ್ಮ ರಿಟರ್ನ್ಸ್, ಎಲ್ಲೂ ಹೋಗಲ್ಲ. ಯಾವ ಜನ್ಮದಲ್ಲಿ ಕರ್ಮ ಯಾರ್ಯಾರೋ ಮಾಡಿರೋಂಥ ಕರ್ಮಗಳು ನಾವು ಅನುಭವಿಸ್ಬೇಕು ಅಂತೇಳ್ಬಿಟ್ಟು ಇರುವಂಥದ್ದು, ಆ ಕರ್ಮಗಳು ಮತ್ತೆ ವಾಪಸ್ ಬರುತ್ತೆ. ಯಾರೋ ಮಾಡಿರೋ ಕರ್ಮ ಯಾರೋ ಅನುಭವಿಸ್ತೀವಿ ಅಂತ ಒಂದು ಪದ ಉಪಯೋಗ ಮಾಡ್ತೀವಲ್ವ, ಇದೇ ಕಾರಣ ಇದಕ್ಕೆ. ಸೊ ಹಾಗಾಗಿ ಸಮುದ್ರ ರಾಜ ಹೇಳಿದಂಥ ಹೌದಪ್ಪ, ದಕ್ಷಿಣಾಯನದಲ್ಲಿ ಬಂದು ಈತ ಸ್ನಾನ ಮಾಡ್ದ, ಆಮೇಲೆ ಮುಳುಗಿದವನು ಆ ಹೊರಗಡೆ ಬರಲಿಲ್ಲ, ಏನಾದ ಗೊತ್ತಿಲ್ಲ ಅಂತಂದಾಗ ಅವಾಗ ಏನು ಮಾಡ್ತಾರೆ ಇವರು, ಸಮುದ್ರ ಒಳಗಡೆ ಕೇಳ್ತಾರೆ. ಸಮುದ್ರ ಒಳಗಡೆ ಹೋಗ್ತಾರೆ. ಹೋಗ್ತಾ 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 ಕೊನೆಗೆ ಒಂದು ಸಮುದ್ರದಲ್ಲಿ ಒಂದು ಭೂಗರ್ಭದಲ್ಲಿ ಒಂದು ಪಾಂಚಜನ್ಯ ಅನ್ನೋದು ಒಂದು ಗುಹೆ ಇದೆ. ಆ ಪಾಂಚಜನ್ಯ ಗುಹದ ಒಳಗೇನೋ ಇವರು ಕೃಷ್ಣ ಬಲರಾಮರು ಪ್ರವೇಶ ಮಾಡ್ತಾರೆ. ಅದು ಪಾಂಚಜನ್ಯ ಅನ್ನೋದು ಹೇಗಿದೆ ಅಂದರೆ ಒಂದು ಶಂಖಾಕಾರದಲ್ಲಿದೆ ಅದು. ಆ ಗುಹೆಯೊಳಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ ಇವರಿಗೆ ಏನಾಗುತ್ತೆ ಅಂತಂದಾಗ, ಈ ಸಂದೀಪಿನಿ ಮಹರ್ಷಿ ಮಗ ಬಂದವನು ಪಾಂಚಜನ್ಯ ಒಬ್ಬ ರಾಕ್ಷಸ ಕದ್ದು ತಗೊಂಡು ಹೋಗಿ ಅಲ್ಲಿ ಅವನು ಶಂಖದಲ್ಲಿ ಇಟ್ಕೊಂಡು ಅವನನ್ನು ಸ್ವಾಹ ಮಾಡಿರ್ತಾನೆ. ಸ್ವಾಹ ಆದಮೇಲೆ ಆತ್ಮ ಎಲ್ಲಿಗೋಗ್ಬೇಕು? ಆತ್ಮ ಅವ್ರು ಇಟ್ಕೊಳ್ಳೋಕ್ಕಾಗಲ್ವಲ್ಲ. ಶರೀರವನ್ನು ಸ್ವಾಹ ಮಾಡ್ಬೋದು, ಬಟ್ ಆತ್ಮವನ್ನು ಸ್ವಾಹ ಮಾಡೋಕ್ಕಾಗೋದಿಲ್ಲ. ಆತ್ಮ ನಿರಂತರ. ಕೊನೆಗೆ ಏನಾಗ ಆತ್ಮ ಹೋಗ್ಬಿಟ್ಟು ಯಮಲೋಕಕ್ಕೆ ಹೊರಟೋಗ್ಬಿಡುತ್ತೆ, ಯಮಧರ್ಮರಾಜನ ಹತ್ರ. ಅಂದರೆ ಗುರುಗಳ ಗುರಿ ಏನಿರುತ್ತೆ ಅನ್ನೋದನ್ನು, ಇದು ಒಂದು ಮುಖ್ಯವಾದ ಸಂದೇಶ ಇದರಲ್ಲಿ. ಇದು ಕಥೆಯಾಗಿ ನಮಗೆ ಕಾಣಿಸ್ಬೋದು. ಆ ಪಾಂಚಜನ್ಯ ಅದು ಒಂದು ಶಂಖ ಭಾಳ ಅದ್ಭುತವಾಗಿರುತ್ತೆ. ಕೃಷ್ಣ ಪರಮಾತ್ಮ ಆ ಶಂಖನ ತಗೊಂಡು ಒಂದು ಸತಿ ಊದಿದ್ನಂತೆ, ತುಂಬ ಚೆನ್ನಾಗಿದೆ ಅಂತಾಗ ಇಡೀ ಜಗತ್ತೇ ಶೇಕ್ ಆಗ್ಬಿಡ್ತಂತೆ. ಅದು ತೆಲುಗುನಲ್ಲಿ ಹೇಳ್ತಾರಲ್ಲ, ಪಾಂಚಜನ್ಮ ಪ್ರಜ್ವಲಿಂಚಿತೆ ಅಂತ ಹೇಳ್ತಾನಲ್ಲಿ. ಅಂದರೆ ಅಷ್ಟು ಭಯಂಕರವಾದಂಥ ವೈಬ್ರೇಷನ್ ಕ್ರಿಯೇಟ್ ಮಾಡೋಂಥದ್ದು ಅದು. ಅಂದರೆ ಪಾಂಚಜನ್ಯ ರಾಕ್ಷಸನಿಂದನೂ ಪರಮಾತ್ಮನ ಕೈಗೆ ಒಂದು ಆಯುಧ ಬಂತು ಅಂತ ಅರ್ಥ ಮಾಡ್ಕೋಬೇಕಲ್ಲಿ. ಅಂದರೆ ಕೃಷ್ಣನ ಕೈನಲ್ಲಿ ಅದು ಬರಬೇಕು ಅಂತಂದಾಗ ಸುಮ್ಮನೆ ಬರಲಿಲ್ಲ, ಗುರುಗಳ ಅಪ್ಪಣೆ ಮೇಲೆ ಬಂದಿದ್ದು. ಸಂದೀಪಿನಿ ಮಹರ್ಷಿಯ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಟ್. ಸರಿ, ನೆಕ್ಸ್ಟ್ ಆತ್ಮ ಎಲ್ಲಿರುತ್ತೆ ಅಂದಾಗ ಯಮಲೋಕದಲ್ಲಿ ಅನ್ನೋದು ಗೊತ್ತಾಯಿತು. ಕೃಷ್ಣ ಬಲರಾಮರು ಜೀವಂತವಾಗಿ ಯಮಲೋಕಕ್ಕೆ ಹೋಗ್ತಾರೆ. ಆ ಪಾಂಚಜನ್ಯದ ಶಬ್ದಕ್ಕೆ ಯಮಧರ್ಮರಾಜನೇ ಬಂದ್ಬಿಟ್ಟಂತೆ ಹೊರಗಡೆ ಬರ್ತಾನೆ. ಯಾರಪ್ಪ ಇದು, ಇನ್ನು ನಮ್ಮನ್ನೆಲ್ಲಿ ಕರೀತಾರ ಅಂತವ್ರು ಅಂತಬಿಟ್ಟು ಹೇಳಿ ಯಮಧರ್ಮರಾಜನ ಬಂದು ಕೇಳ್ತಾರೆ. ಅವಾಗ ನೀನು ಯಾರಪ್ಪ ಅಂತಂದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ ಬಂದಿರೋವಂಥದ್ದು ಪರಮಾತ್ಮ ಅಂತ ಗೊತ್ತಾಗುತ್ತೆ ಅವನಿಗೆ. ಯುಗದ ಧರ್ಮವನ್ನು ಪರಿಪಾಲನೆ ಮಾಡೋದಕ್ಕಾಗಿ ಬಂದಿರೋಂಥ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ. ಅಂದರೆ ಪರ್ಯವೇಕ್ಷಣೆ, ಪರಮಾತ್ಮ ತಾನು ಪರ್ಯವೇಕ್ಷಣೆ ಮಾಡಬೇಕು ಅನ್ನೋದು ಅವನಿಗೂ ಇತ್ತು ಅದರಲ್ಲಿ. ಅಂದರೆ ಯುಗದ ರಾಜ ಅವನೇ ಆಗಿ ಯಮಧರ್ಮರಾಜ ಯಮಲೋಕದ ಸಂಪರ್ಕ ಅವನಿಗೂ ಬರಬೇಕು ಅನ್ನೋದು ಇತ್ತಲ್ವ. ಆ ಕಾರಣಕ್ಕೆ ಗುರುಗಳು ಏನು ಮಾಡಿದ್ವಿ, ಒಂದು ಅವನಿಗೆ ಕೊಟ್ಟಿರುವಂಥದ್ದು ಪಾಂಚಜನ್ಯ ಅನ್ನೋ ಒಂದು ಶಂಖ. ಎರಡನೇದು ಕೃಷ್ಣ ಬಲರಾಮರಿಗೆ ಯಮಲೋಕ ಹೇಗಿರುತ್ತೆ ಅನ್ನೋದನ್ನು ಪರಿಚಯ ಮಾಡಿರುವಂಥದ್ದು ಅದೇ ಗುರುಗಳ ಸಂದೀಪಿನಿ ಮಹರ್ಷಿ ಗುರುಗಳಿಂದನೇ. ಹೀಗಾಗಿ ಗುರುಗಳ ಮುಖಾಂತರ ಏನು ಬರುತ್ತೆ ಅಂತಂದಾಗ, ಒಂದು ವ್ಯಕ್ತಿಗೆ ತಂದೆಯಾದವರು ಮರಣ ಬಂದ ತಕ್ಷಣ ಮಕ್ಕಳು ತಂದೆಯ ಆಸ್ತಿ ಏನು ಮಾಡಿದ್ದೇನೆ, ಎಲ್ಲಿಟ್ಟಿದ್ದಾರೆ ಅಂತ ಹುಡುಕ್ತಾರೆ. ಆದರೆ ಅವರಲ್ಲಿರೋಂಥ ಶಿಷ್ಯರಿರೋಂಥವ್ರು ಹುಡ್ಕೋವಂಥದ್ದು ಅದೇ ಗುರುಗಳ ಹತ್ರ ವಿದ್ಯೆ ಕಲ್ತಿರೋಂಥ ಶಿಷ್ಯರು ಏನು ಮಾಡ್ತಾರೆ, ಗುರುವಿನಿಂದ ನನಗೇನು ವಿದ್ಯೆ ಬಂತು ಅನ್ನೋದನ್ನು ಮಾತ್ರ ಹುಡುಕ್ತಾನಂತೆ, ಅವನೇ ಶಿಷ್ಯ. ಇದು ಗುರು ಶಿಷ್ಯರ ಸಂಬಂಧ. ಆ ಗುರುವಿನ ನಂಬಿಕೆಯಿಂದ ಕೃಷ್ಣ ಪರಮಾತ್ಮನಿಗೆ ಪಾಂಚಜನ್ಯ ಅನ್ನೋದು ಜಗತ್ತಿನ ರಕ್ಷಣೆ ಮಾಡ್ತಾ ಇದ್ದ ಪಾಂಚಜನ್ಯ ಚಕ್ರ ಅವ್ರ ಕೈಗೆ ಬರೋದಕ್ಕೂ, ಆ ಒಂದು ಯುಗ ಪುರುಷನಿಗೆ ಈ ಒಂದು ಯಮಲೋಕದ ಪರಿಚಯ ಮಾಡೋದಕ್ಕೂ ಅವಕಾಶ ಮಾಡಿಕೊಂಡಂತೆ ಗುರುವರಿಯಾಗಿರುವಂಥ ಸಂದೀಪಿನಿ ಮಹರ್ಷಿಗಳು. ಹಾಗಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ದರೂ ಸಹಿತ ಆಚಾರ್ಯ ಶ್ರೀ ಪ್ರಭಾಕರ ಮೂರ್ತಿಯವರು ತಮ್ಮ ಅಪೂರ್ವವಾದಂಥ ವಿದ್ಯೆಯನ್ನು ಹಲವಾರು ಶಿಷ್ಯಕೋಟಿಗಳಿಗೆ ಹಂಚಿ, ಅವರು ನಮ್ಮ ಜೊತೆಲಿ ಇಲ್ಲದಿದ್ದರೂ ಸಹಿತ ಅವರು ವಿದ್ಯೆ ಕೊಟ್ಟಂಥ ವಿದ್ಯೆ ನಮ್ಮ ಮನಸ್ಸಲ್ಲಿ ಇವತ್ತು ರಿಂಗ್ ಆಗ್ತಾ ಇರ್ತದೆ. ಸೊ ಅಂಥ ಗುರುಗಳ ಮೆಮರಿ ನೆನಪಿಗಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಈ ದಿನ ಮಿತ್ರ ಆಸ್ಟ್ರೋ ರಿಸರ್ಚ್ ಸೆಂಟರ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಗೌತಮ್ ನಾರಾಯಣರಾವ್ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಿರುವಂಥ ಅವರ ಶಿಷ್ಯವೃಂದ
ಅವರ ಜೊತೆಯಲ್ಲಿ ಕೈ ಜೋಡಿಸಿ ಕಾರ್ಯಕ್ರಮ ನಡೆಸಬೇಕು ಅನ್ನೋದು ನಮ್ಮ ರಾಮಾನುಜ ಗುರುಕುಲದ ಶಿಷ್ಯವೃಂದಕ್ಕೂ ಅವರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮೊಡನೆ ಇನ್ನೊಬ್ಬರು ಮಹಾನ್ ವ್ಯಕ್ತಿ ಯೋಗದಾನ ಆಗಮಿಸಿದ್ದಾರೆ. ಅವರೇ ಶ್ರೀ ಡಾಕ್ಟರ್ ಕೆ ಆರ್ ಅರಳಾಳನ್ ಅಂತೇಳ್ಬಿಟ್ಟು. ಇವರು ರಾಮಾನುಜ ಗುರುಕುಲದ ಸಂಸ್ಥಾಪಕರು ಆಗಿರ್ತಾರೆ, ಪೋಷಕರು ಸಹಿತ ಆಗಿರ್ತಾರೆ. ಅವರ ಆಧೈರ್ಯದಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತೇಳ್ಬಿಟ್ಟು ದೈವ ನಿರ್ಣಯ ಆಗಿರೋದನ್ನ ನಾವು ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಬ್ಬರು ಶ್ರೀಯುತ ರಾಜಗೋಪಾಲ್ ಅವರು ವೇದಿಕೆ ಮೇಲೆ ಬರ್ತಾರೆ. ಅವರು ರಾಜಗೋಪಾಲಯ್ಯ ಇವರು ಜ್ಯೋತಿಷ್ಯದಲ್ಲಿ ಸಕಲ ಶಾಸ್ತ್ರ ಪಾರಂಗತರು ಅಂದಾಗ ತಪ್ಪಾಗೋದಿಲ್ಲ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರ, ಹಸ್ತಸಾಮುದ್ರಿಕ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಇದು ಎಲ್ಲವನ್ನೂ ಬಿಟ್ಟು ಅಷ್ಟಮಂಗಲ ಪ್ರಶ್ನಾ ವಿಭಾಗದಲ್ಲಿ ಅದ್ಭುತವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿ ಹಲವಾರು ಶಿಷ್ಯರಿಗೆ ಜ್ಞಾನವನ್ನು ಕೊಟ್ಟು ಅದರ ಮುಖಾಂತರ ಅವರ ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರಂಥ ರಾಜಗೋಪಾಲಯ್ಯನವರಿಗೆ, ಮತ್ತೊಬ್ಬರು ಜ್ಯೋತಿಷಿ ಆಗಿರೋಂಥದ್ದು ನಮ್ಮ ಜ್ಯೋತಿ ಪ್ರಕಾಶ್, ಹೆಸರೇ ಜ್ಯೋತಿ ಪ್ರಕಾಶು, ಅದರಲ್ಲೇ ಜ್ಯೋತಿನೂ ಅಡಗಿದೆ. ಅಪೂರ್ವವಾದಂಥ ಜ್ಯೋತಿಷ್ಯ ಜ್ಞಾನವನ್ನು ಇರೋಂಥ ವ್ಯಕ್ತಿಗಳು, ಮಹಾನ್ ಗಣನೀಯವಾಗಿರೋಂಥ ವ್ಯಕ್ತಿಗಳು ನಮ್ಮ ಶ್ರೀಮತಿ ಮೇಡಮ್ ಅವರು. ಪೂರ್ತಿ ಹೆಸರು ಮೇಡಮ್? ಮಾಯಾದೇವಿ ಮೇಡಮ್, ಶ್ರೀಮತಿ ಮೇಡಮ್ ಅವರು. ಎಲ್ಲರೂ ಇರ್ತಾರೆ, ಎಂದರೋ ಮಹಾನುಭಾವುಲು ಅಂದರಿಕಿ ವಂದನములు ಅಂತೀವಿ. ಆದರೆ ನಾನು ಹೇಳೋವಂಥದ್ದು ಅಂದರೂ ಮಹಾನುಭಾವಲೇ ಅಂದರಿಕಿ ವಂದನములೇ. ಯಾಕಂದರೆ ಇವನಲ್ಲಿ ಅವರಾಮ ಅವನಲ್ಲಿ ಇವರಾಮ ಅಂತ ನಾವು ಹೇಳಿ ಕರಿತೀವಿ. ಅದರಲ್ಲಿ ಪ್ರತಿಯೊಬ್ಬರಲ್ಲೂ ರಾಮ ಅನ್ನೋನಿದ್ದಾನೆ. ಆ ರಾಮನ ವಿಷಯ ಮಾತಾಡೋಕಾದ ಭಾಳ ಬೇಳೆ ವಿಷಯ ಇರ್ತದೆ. ರಾವಣನಿಗೂ ಮೋಕ್ಷ ಕೊಟ್ಟ, ಯಾಕಂದಾಗ ಅವನು 24 ಗಂಟೆ ರಾಮನಾಮ ಜಪ ಮಾಡ್ತಾ ಇದ್ದ. ಅವನು ಅದಕ್ಕೆ ಅವನಿಗೆ ಮೋಕ್ಷ ಸಿಕ್ಬಿಡ್ತು. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಪ್ರತ್ಯಕ್ಷವಾಗೋ ಪರೋಕ್ಷವಾಗಿಯೋ ತಾವು ಮಾಡೋವಂಥದ್ದು ಪ್ರತಿಯೊಂದು ನಾಮಕ್ಕೂ ಅದ್ಭುತವಾದ ಫಲ ಇರ್ತದೆ. ಸೊ ರಾಮಾವತಾರ ಅನ್ನೋದು ಇವತ್ತೆಲ್ಲ ರಾಮನಾಮ ಜಪವೇಳೆ ನಮಗೆ ಜಾಸ್ತಿ ಇದೆ. ರಾಮ ಅವತಾರ ಅನ್ನೋದು 7ನೇ ಅವತಾರ. ಅಕ್ಷರಮಾಲೆಯಲ್ಲೂ ಅದು ಹೇಗೆ ಬರುತ್ತೆ ಅಂತಂದಾಗ ರಾಮ ಅಂತಂದಾಗ ರಾಮ 7ನೇ ಯಾರ ಯಕಾರದಲ್ಲಿ ಯಾರಾಲವಾದಲ್ಲಿ ರಾ ಅನ್ನೋದು 2ನೇ ಅಕ್ಷರ, ಪಾಪ ಬಾಬಮ್ಮ 5ನೇ ಅಕ್ಷರ ಅಮ್ಮ. ಆ 2 ಮತ್ತು 5ನೇ ಅಕ್ಷರ ಎರಡೂ ಸೇರಿ 7 ಅಕ್ಷರಗಳಾಗುತ್ತೆ. ಅದರಿಗೆ 7ನೇ ಅವತಾರವೇ ರಾಮಾವತಾರ ಅನ್ನೋದನ್ನು ಇದನ್ನು ನಮ್ಮ ಪುಟ್ಟಪರ್ತಿ ಸಾಯಿಬಾಬಾ ಅವರು ಹೇಳಿರೋಂಥದ್ದು. ರಾಮಾಯಣದ ಬಗ್ಗೆ ಭಾಳ ಅದ್ಭುತವಾದಂಥ ವಿಷಯಗಳನ್ನ ಅವರು ಹೇಳಿದ್ದಾರೆ. ಅಷ್ಟು ಮಟ್ಟಕ್ಕೆ ಅವರಿಗೆ ನಾವು ಒಂದು ಗೌರವ, ಸಮಾಜ ಸೇವೆ ಮಾಡೋಂಥ ವ್ಯಕ್ತಿ ಯಾರೇ ಮಾಡಿದ್ರು ಅವರಿಗೆ ಗೌರವವನ್ನು ಕೊಡೋಂಥದ್ದು ನಮ್ಮ ಲಕ್ಷಣ. ಸೊ ಇಂಥ ಮಹನೀಯ ಗುರುಗಳ ಒಂದು ನೆನಪಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಆರಂಭ ಮಾಡಬೇಕು. ಈಗ ತಾನೇ ವೇದಘೋಷ ಆಯಿತು, ಇನ್ವೊಕೇಶನ್ ಸಾಂಗ್ ಆಯಿತು, ಎಲ್ಲವಾಯಿತು, ಪರಮಾತ್ಮನ ಪೂಜೆಯೂ ನಡೀತು. ಈಗ ದೀಪ ಪ್ರಜ್ವಲ ಕಾರ್ಯಕ್ರಮ, ತದನಂತರ ಗುರುವಂದನ ಕಾರ್ಯಕ್ರಮ. ಈ ದೀಪ ಪ್ರಜ್ವಲ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಾಯಾ ಮೇಡಮ್ ಅವರು ಮುಂದೆ ಬರಬೇಕು. ಮತ್ತು ನಮ್ಮ ಗುರುಗಳಾಗಿರೋಂಥ ಅರುಳಾಳಲ್ ಗುರೂಜಿ ಸಹಿತ ವೇದಿಕೆ ಮೇಲೆ ಬರಬೇಕಂತ ಹೇಳ್ಬಿಟ್ಟು ರಾಜಗೋಪಾಲಯ್ಯನವರು, ಜ್ಯೋತಿ ಪ್ರಕಾಶ್ ಅವರು, ಗೌತಮ್ ನಾರಾಯಣರಾವ್ ಅವರು 5 ಜನ ವೇದಿಕೆ ಮೇಲೆ ಬಂದು ದೀಪ ಪ್ರಜ್ವಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಅಲ್ಲಿ ದೀಪವೂ ಸಹಿತ 5 ಬತ್ತಿ ಇಟ್ಟಿದ್ದಾರೆ. ಪಂಚಮಂ ಕಾರ್ಯಸಿದ್ಧಿ, ಪಂಚಮಂ ಪಂಚಭೂತಂ, 5 ಭೂತಗಳಿಗೆ ಸಮ್ಮಿಳನವಾಗಿರುವಂಥದ್ದು ದೀಪ ಇದು 5ಗೆ ಭಾಳ ಶ್ರೇಷ್ಠ ಇದೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಬಂದು ದೀಪ ಪ್ರಜ್ವಲ ಮಾಡಿ ಈ ಸಭಾಂಗಣವನ್ನು ದೀಪವನ್ನು ಮುಖಾಂತರ ಪ್ರಜ್ವಲಗೊಳಿಸಿ ಎಲ್ಲರೂ ಗಮನ ದೀಪದ ಕಡೆ ಕಳೆದು ತಾವು ಮಾಡಿರೋಂಥ ಕರ್ಮ ವಿಶೇಷಗಳನ್ನೆಲ್ಲನೂ ಕಳ್ಕೊಂಡು ನಾವು ಮಾಡಿರೋಂಥದ್ದು. ಇದರಲ್ಲಿ ಒಂದು ವಿಷಯ ಹೇಳ್ತೀನಿ. ನಮ್ಮ ಮನೆಗೆ ಒಬ್ಬರು ಮೇಡಮ್ ಬಂದಿದ್ದರು, ವಯಸ್ಸಾದವರು. ಅವರು ಒಂದು ಮಾತು ಹೇಳಿದ್ರು ನನಗೆ, ಕರ್ಪೂರ ಯಾಕೆ ಹಚ್ತೀವಿ ಅಂದಾಗ ಕಷ್ಟ ಅನ್ನೋದು ಕರ್ಪೂರ ಥರ ಕರಗೋಗ್ಬೇಕಂತೆ ಅವ್ರ ಭಾಷೆಯಲ್ಲಿ. ಹಾಗಾಗಿ ಅಂಥ ಕರ್ಪೂರದ ಮುಖಾಂತರ ಕರ್ಪೂರ ಮುಖಾಂತರ ದೀಪ ಪ್ರಜ್ವಲ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಭಕ್ತಿಯಿಂದ
ಪರಮಾತ್ಮ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ದೀಪೋಹರತಿ ಪಾಪಂ ಪ್ರಾತಃ ದೀಪಂ ನಮೋಸ್ತುತೆ. From thousands of realistic शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಉಪಸ್ಥಿತರಾಗಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ವೇದಿಕೆ ಮೇಲೆ ಇರುವಂಥ ಮಹಾ ಗಣ್ಯವ್ಯಕ್ತಿಗಳು 5 ಜನರನ್ನು ವೇದಿಕೆಯ ಮೇಲೇನೆ ಉಪಸ್ಥಿತರಾಗಿ ಮತ್ತೆ ಕೆಳಗೂ ಬರುವಂಥದ್ದು ಅವಕಾಶವಿಲ್ಲ. सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय ಗುರುವಂದನಾ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗೌತಮ್ ನಾರಾಯಣರಾವ್ ಅವರು ಮಾತಾಡಬೇಕು ಅಂತೇಳ್ಬಿಟ್ಟು ಮತ್ತು ನಮ್ಮ ಭೀಮೇಶ್ ರಾಯರು ಸಹಿತ ವೇದಿಕೆ ಮೇಲೆ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಗುರುಗಳೇ. ಇವರು ವಾಸ್ತು ವಿಷಯದಲ್ಲಿ ತುಂಬ ಸ್ಪೆಷಲಿಸ್ಟ್ ಆಗಿದ್ದಾರೆ. ವಿಶೇಷವಾದಂಥ ವಾಸ್ತವವನ್ನು ಅವರು ಹೇಳೋಂಥವ್ರು ಇವತ್ತು ಅವ್ರದ್ದು ಲೆಕ್ಚರ್ ಇರ್ತದೆ. ಒಂದು ನಿಮಿಷಕ್ಕೆ ಗೌತಮ್ ನಾರಾಯಣರವರು ಸಭೆಯನ್ನು ಉದ್ದೇಶಿಸಿ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಹರಿ ಓಂ. ಎಲ್ಲ ಜ್ಯೋತಿಷ ಬಂಧಿಗಳಿಗೂ ಸ್ವಾಗತ ಸುಸ್ವಾಗತ. ಅಧಿಕೃತವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತ. ಈ ಜ್ಯೋತಿಷಿಗಳು ಹೇಗೆ ಅಂತ ಹೇಳಿದ್ರೆ ಇಲ್ಲ ತಾರಾಮಂಡಲ ಇದ್ದಾಗ ಎಲ್ಲ ತಾರೆಗಳು ಸೇರಿಕೊಂಡು ಈ ಜಗತ್ತನ್ನು ಬೆಳೆಸೋಗಿ. ನಮ್ಮೊಂದಿಗೆ ಈ ದಿನ ವಿಶೇಷ ಅತಿಥಿಯಾಗಿ ಮೈಸೂರಿನ ದಕ್ಷಿಣಾಮೂರ್ತಿ ಕೃಷ್ಣಕುಮಾರ್ ಅವರು ಅವರ ತಾಯಿಯರ ಜೊತೆಗೆ ಬಂದಿದ್ದಾರೆ. ಚೂಡಾರತ್ನಮ್ಮನವರ ಜೊತೆಗೆ ಅವರಿಗೆ ಸ್ವಾಗತ. ಅವರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮಾತಾಡೋಣ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಹಿರಿಯ ಜ್ಯೋತಿಷಿಗಳಿಗೆ ಗುರುಗಳಿಗೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಗುರುವಂದನೆ. ಹೇಗೆ ಗುರು ತನ್ನ ಕೈಯನ್ನು ಹಿಡ್ಕೊಂಡು ಶಿಷ್ಯವೃಂದಕ್ಕೆ ಒಂದು ಜ್ಞಾನ ಮಾರ್ಗವನ್ನು ತೋರಿಸ್ತಾರೋ ಅದೇ ಥರ ಎಲ್ಲ ಗುರುಗಳಿಗೆ ಸಮರ್ಪಣೆಯಾಗುವಂಥ ಒಂದು ಕಾರ್ಯಕ್ರಮ ಇದು. ನಮಗೆ ನಮ್ಮ ಕೈಯನ್ನು ಹಿಡ್ಕೊಂಡು ಇಷ್ಟರ ಮಟ್ಟಿಗೆ ಅಂದರೆ ಜ್ಯೋತಿಷ್ಯವಾದ ಇದ್ದಲ್ಲಿ ಏನೋ ಒಂದು ಸ್ವಲ್ಪ ತಿಳ್ಕೊಳ್ಳೋ ಥರ ಮಾಡಿ ಇದನ್ನು ಪ್ರಬೋಧನೆ ಮಾಡುವಂಥ ಮಹತ್ ಕಾರ್ಯವನ್ನು ಮಾಡಿದಂಥವರು ನಮ್ಮ ಗುರುಗಳಾದಂಥ ಸನ್ಮಾನೀಯ ಶ್ರೀ ಜಿ ವಿ ಪ್ರಭಾಕರ್ ಮೂರ್ತಿಗಳು. ಅವರು ಎಲೆಮೆಯ ಕಾಯಂತೆ ಸಾಕಷ್ಟು ವರ್ಷ ಅಧ್ಯಯನ ಮಾಡಿ ಅವ್ರು ಹೇಳ್ತಿದ್ರು
ದಿನಕ್ಕೆ 10 ಗಂಟೆಗಳ ಕಾಲ ಅವರು ಅಧ್ಯಯನ ಮಾಡ್ತಿದ್ರಂತೆ. ನಾವು ನೋಡಿದ್ದೀವಿ. ಇದು ಈ ಕಲಿಯುಗ ಯುಗದಲ್ಲಿ ಸಾಧ್ಯವಿಲ್ಲ. ಅಂದರೆ ಗ್ರಂಥಗಳನ್ನು ಓದಬೇಕು ಅಂತ ಹೇಳ್ತಿದ್ರು. ಏನಾದರೂ ಉಲ್ಲೇಖ ಮಾಡಿದಾಗ ಹೇಳ್ತಿದ್ರು, ಯಾವ ಗ್ರಂಥದಲ್ಲಿದೆ ಇದು, ಏನು ಓದಿದ್ದೀರಾ ನೀವು ಅಂತ ಕೇಳ್ತಿದ್ರು. ಅವರ ಮನಸ್ಸೋದು ಎಷ್ಟೇ ಗೊತ್ತಾಗಿದ್ರು ಅವ್ರ ಮುಂದೆ ಹೋಗ್ಬಿಟ್ಟು ಒಂದೇ ಒಂದು ಚಿಕ್ಕ ಇರುವೆ ಥರ ಹೋಗ್ತಿದ್ವಿ ನಾವು. ಅಷ್ಟು ಪ್ರಭೆ, ಜ್ಞಾನಪ್ರಭೆ. ಅಂದರೆ ಯಾವುದೇ ವಿಷಯ ತಗೊಂಡಾಗ ಅದಕ್ಕೆ ಸರಿ ತುಲನಾತ್ಮಕವಾದಂತಹ ಒಂದು ತುಲನೆಯನ್ನು ಕೊಡ್ತಾಯಿದ್ರು, ವಿಷಯವನ್ನು ತಿಳಿಸ್ತಾಯಿದ್ರು. ಆಮೇಲೆ ಲೌಕಿಕವಾಗಿ ಏನೂ ಮಾತಾಡ್ತಿರ್ಲಿಲ್ಲ. ಎಲ್ಲ ಜ್ಞಾನದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಆತ್ಮೋನ್ನತಿ ಬಗ್ಗೆ, ಮೋಕ್ಷ ಮಾರ್ಗದ್ದೇ ಮಾತಾಡ್ತಿದ್ದಿತ್ತು. ಹಾಗಾಗಿ ಇದು ಈ ಸುಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಗುರುಗ್ರಹ ಮತ್ತು ಸೂರ್ಯಗ್ರಹ ಸಮ್ಮಿಲನ ಪುಷ್ಯ ನಕ್ಷತ್ರದಲ್ಲಿ. ಇದಕ್ಕಿಂತ ಒಳ್ಳೆಯ ಸಮಯ ಇನ್ಯಾವುದೂ ಇಲ್ಲ ಜ್ಞಾನಾರ್ಜನಕ್ಕೆ. ಎಲ್ಲಿದೆ? ಮೋಕ್ಷ ರಾಶಿಯಾದಂಥ ಕೊಟಕ ರಾಶಿಯಲ್ಲಿದೆ. ಹಾಗಾಗಿ ನಮ್ಮ ಜೀವನವನ್ನು ಈ ಜ್ಞಾನ ಮಾರ್ಗದಿಂದ ಮೋಕ್ಷ ಮಾರ್ಗದವರೆಗೆ ತಗೊಂಡು ಹೋಗುವಂಥ ಆ ಗುರು ಪರಂಪರೆಗೆ ನಮಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ. ಮುಂದೆ ಸಾಕಷ್ಟು ವಿಷಯಗಳಿದೆ. ಸಾಯಂಕಾಲದವರೆಗೂ ನಿಮ್ಮ ಜ್ಞಾನದಾಹ ಖಂಡಿತ ಸ್ವಲ್ಪ ತೀರುತ್ತೆ ಅಂತ ಅಂದ್ಕೋತಾ ಈಗ ನಮ್ಮ ಗುರುಗಳಾದಂಥ ಶ್ರೀಮತಿ ಮಾಯಾದೇವಿ ಮೇಡಮ್ ಅವರು